ಇನ್ಸ್ಟಾಗ್ರಾಂನಲ್ಲಿ ರಿಷಬ್ ಶೆಟ್ಟಿ ಅನ್ಫಾಲೋ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿದ್ದಾರೆ. ಹೊಂಬಾಳಿಯನ್ನ ಅನ್ಫಾಲೋ ಮಾಡೋದ್ರಿಂದ ಶುರುವಾದ ಕಥಾನಕ ಕೊನೆಗೆ ಎಲ್ಲರನ್ನೂ ಉಡೀಸ್ ಮಾಡಿದ್ದಾರೆ ರಿಷಬ್. ಬಳಿಕ ಮೂರು ವ್ಯಕ್ತಿಗಳನ್ನ ರಿಷಬ್ ಫಾಲೋ ಮಾಡ್ತಿದ್ದಾರೆ. ಸರಣಿಯಾಗಿ ಅನ್ಫಾಲೋ ಮಾಡಿರೋದಕ್ಕೆ ಏನ್ ಕಾರಣ? ಅಸಲಿಗೆ ಹೊಂಬಾಳೆಯಿಂದ ರಿಷಬ್ ದೂರ ಆಗಿರೋದು ನಿಜಾನ? ಎಲ್ಲದರ ಪೆನ್ ಟು ಪೆನ್ ಡೀಟೇಲ್ಸ್ ಬರ್ತಿದೆ ನೋಡಿ. ಒಪ್ಪಿಕೊಂಡ ಚಿತ್ರವ ಬೇರೆ ಕಾರಣವ? ಹೊಂಬಾಳೆಯಿಂದ ರಿಷಬ್ ದೂರ. ಬ್ಯಾನರ್ ಯಾವುದೇ ಇರಲಿ, ಬ್ರ್ಯಾಂಡ್ ನಮ್ಮಲ್ಲಿರಲಿ. ರಿಷಬ್ ಅಂದ್ರ ಅದ್ಯಾಕೋ ರಿಷಬ್ ಶೆಟ್ಟಿ 1 ವಾರಗಳ ಕಾಲ ಇನ್ಸ್ಟಾಗ್ರಾಮ್ ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಮೊದಲಿಗೆ ಫಾಲೋ ಮಾಡ್ತಾ ಇದ್ದ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಹಾಗೂ ವಿಜಯ್ ಕಿರಂಗಂದೂರ್ ಅನ್ಫಾಲೋ ಮಾಡೋದ್ರಲ್ಲಿ ಶುರುವಾದ ಸರ್ಜಿಕಲ್ ಸ್ಟ್ರೈಕ್ ಇದೀಗ ಫಾಲೋಯಿಂಗ್ 3ಕ್ಕೆ ಬಂದು ಮುಕ್ತಾಯ ಆಗಿದೆ. ಮೊದಲು ಫಾಲೋ ಮಾಡ್ತಾ ಇದ್ದ ನಟ ನಟಿಯರು, ಸ್ನೇಹಿತರು, ಆಪ್ತೇಷ್ಟರು ಎಲ್ಲರನ್ನ ರಿಷಬ್ ಒಂದೇ ಸಮಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿದ್ದಾರೆ. 200ಕ್ಕಿಂತ ಹೆಚ್ಚು ಜನರನ್ನ ರಿಷಬ್ ಈ ಹಿಂದೆ ಫಾಲೋ ಮಾಡ್ತಾ ಇದ್ರು. ಆದ್ರೆ ಇದೀಗ 3 ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಗಳನ್ನ ರಿಷಬ್ ಶೆಟ್ಟಿ ಫಾಲೋ ಮಾಡ್ತಿದ್ದಾರೆ. ಆರಂಭದಲ್ಲೇ ರಿಷಬ್ ಹೊಂಬಾಳೆ ಫಿಲ್ಮ್ಸ್ ಅನ್ನು ಅನ್ಫಾಲೋ ಮಾಡಿರುವ ವಿಚಾರ ಜಗಜ್ಜಾಹೀರಾಗಿತ್ತು. ನಾನಾ ಕಥೆಗಳು ಹುಟ್ಕೊಂಡಿದ್ವು. ಆದ್ರೆ ಅಸಲಿ ಸತ್ಯ ಏನು ಅನ್ನೋದು ಈ ಕ್ಷಣಕ್ಕೂ ಯಾರಿಗೂ ತಿಳಿದಿಲ್ಲ. ಗಾಂಧಿನಗರದ ಖಾಲಿ ಬೆಂಚ್ನಲ್ಲಿ ಕಾಫಿ ಹೀರುತ್ತಾ ಕೂತ ಅನೇಕರಿಂದ ಕಲರ್ ಕಥೆಗಳು ಹರಿದು ಬರ್ತಿದೆ. ಅದಕ್ಕೆಲ್ಲ ಲಿಂಕ್ ಆಗೋದರ ರಿಷಬ್ 2ನೇ ಅಧ್ಯಾಯವನ್ನು ಘೋಷಿಸಿದ್ದಾರೆ. ಆದ್ರೆ ಎಲ್ಲ ಸತ್ಯಗಳು ಹೊರಬರೋಕೆ ಒಂದಷ್ಟು ಕಾಲಾವಕಾಶ ಹಿಡಿಯುತ್ತಲ್ವಾ? ಅದರಂತೆ ಹೊಂಬಾಳೆ ಹಾಗೂ ರಿಷಬ್ ಒಡನಾಟದ ಕುರಿತು ಮುಂದೊಂದು ದಿನ ಸತ್ಯ ಬಹಿರಂಗ ಆಗುತ್ತೆ. ಆದ್ರೆ ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನುವಂತೆ ಕಾಂತಾರ ಅಭಿಮಾನಿಗಳು ನಿರಾಶರಾಗಿದ್ದಾರೆ. ಅಸಲಿಗೆ ಹೀಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ರಿಷಬ್ ಕೂಡ 2ನೇ ಅಧ್ಯಾಯದ ಸ್ಕ್ರಿಪ್ಟ್ಗೆ ಮುನ್ನುಡಿ ಬರಿತಾ ಇರುವ ಪೋಸ್ಟ್ ಅನ್ನ ಹಂಚಿಕೊಂಡು ಖುಷಿ ಕೊಟ್ಟಿದ್ರು. ಬ್ಯಾನರ್ ಯಾವುದೇ ಇರಲಿ, ಕಾಂತಾರ ಬ್ರ್ಯಾಂಡ್ ಬಿಟ್ಟು ಕೊಡೋಕೆ ರಿಷಬ್ ತಯಾರಿಲ್ಲ. ಇದಷ್ಟೇ ಅಸಲಿ ಸಮಾಚಾರ. ಇನ್ನು ಹೊಂಬಾಳೆ ಫಿಲ್ಮ್ ಸದಸ್ಯರ ಜೊತೆಗೆ ರಿಷಬ್, ರಾಜ್ಬಿ ಶೆಟ್ಟಿ, ಸಪ್ತಮಿ ಗೌಡ, ರಕ್ಷಿತ್ ಶೆಟ್ಟಿ, ರುಕ್ಮಿಣಿ ವಸಂತ್ ಹೀಗೆ ಸರ್ವ ಸ್ನೇಹಿತ, ಬಂಧು, ಮಿತ್ರ, ಸುಖಾಗಮನ ಬಯಸುವ ಎಲ್ರಿಗೂ ನಮಸ್ಕಾರ, ಹೋಗ್ ಬನ್ನಿ ಎಂದಿದ್ದಾರೆ. ಈ ಕೆಲಸಕ್ಕೆ ರಿಷಬ್ 1 ವಾರ ಸಮಯ ತೆಗೆದುಕೊಂಡಿದ್ರು. ಹುಡುಗಾಗೆ ಅನ್ಫಾಲೋ ಬಟನ್ ಒತ್ತಿ ಕೊನೆಗೆ ಎಲ್ರಿಗೂ ಬಾಯ್ ಅದ್ದಿದ್ದಾರೆ. ಹಾಗಾದ್ರೆ ಸದ್ಯಕ್ಕೆ ರಿಷಬ್ ಫಾಲೋ ಮಾಡ್ತಾ ಇರೋದು ಯಾರನ್ನ? ಅದು ಒನ್ ಅಂಡ್ ಓನ್ಲಿ ಧರ್ಮಪತ್ನಿ ಪ್ರಗತಿ ಶೆಟ್ಟಿಯನ್ನ. ಎಸ್, ಪ್ರಗತಿ ಹೊರತಾಗಿ ಯಾವೊಬ್ಬ ವ್ಯಕ್ತಿಯ ಪರ್ಸನಲ್ ಪ್ರೊಫೈಲ್ ಅನ್ನ ರಿಷಬ್ ಫಾಲೋ ಮಾಡ್ತಿಲ್ಲ. ಇದರ ಜೊತೆ ತಮ್ಮದೇ ಒಡೆತನದ ರಿಷಬ್ ಶೆಟ್ಟಿ ಫಿಲ್ಮ್ಸ್ ನ ಬ್ಯಾನರ್ ನ ಅಫಿಷಿಯಲ್ ಪೇಜ್ ಹಾಗೂ ರಿಷಬ್ ಶೆಟ್ಟಿ ಫೌಂಡೇಶನ್ ಅನ್ನ ಡಿವೈನ್ ಸ್ಟಾರ್ ಫಾಲೋ ಮಾಡ್ತಿದ್ದಾರೆ. ಇಲ್ಲಿದೆ ರಿಷಬ್ ಅನ್ಫಾಲೋ ಸ್ಟ್ರೈಕ್ ಮುಕ್ತಾಯ ಆಗಿದೆ. ಏಪ್ರಿಲ್ನಿಂದ ರಿಷಬ್ ಜೈ ಹನುಮಾನ್ ಚಿತ್ರೀಕರಣದಲ್ಲಿ ತೊಡಗುತ್ತಾರೆ. ಇದು ಮೈತ್ರಿ ಮೂವಿ ಮೇಕರ್ಸ್ ಜೊತೆಗಿನ ಬಿಗ್ ಬಜೆಟ್ನ ಚಿತ್ರ. ವರ್ಷಾನುಗಟ್ಲೆ ಶೂಟಿಂಗ್ ನಡೆಯುವ ಸಾಧ್ಯತೆ ಇದೆ. ಬಳಿಕ ರಿಷಬ್ ಒಪ್ಪಿಕೊಂಡ ಚಿತ್ರ ಶಿವಾಜಿ ಚಿತ್ರ. ಸಿತಾರಾ ಮೂವಿ ಬ್ಯಾನರ್ನಲ್ಲಿ ತಯಾರಾಗ್ತಾ ಇರುವ 100 ಕೋಟಿ ಬಜೆಟ್ನ ಚಿತ್ರ ಇದು ಕೂಡ. ಕನ್ನಡೇತರ ಬ್ಯಾನರ್ನ 2 ಚಿತ್ರಗಳನ್ನ ಮುಗಿಸಿ ರಿಲೀಸ್ ಮಾಡೋಷ್ಟರಲ್ಲಿ 4ರಿಂದ 5 ವರ್ಷ ಹಿಡಿಯೋ ಸಾಧ್ಯತೆ ಇದೆ. ಈ ನಡುವೆ ಗ್ಯಾಪ್ನಲ್ಲೇ ಕಾಂತಾರ ಅಧ್ಯಾಯ 2ರ ಸ್ಕ್ರಿಪ್ಟ್ ಅನ್ನ ರಿಷಬ್ ಸಿದ್ಧಪಡಿಸ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ರಿಷಬ್ ಗಮನ ಬೇರೆ ಬ್ಯಾನರ್ನ 2 ಚಿತ್ರಗಳನ್ನ ಮುಗಿಸಿ ಕೊಡೋದಕ್ಕೆ ಮಾತ್ರನೇ ಸೀಮಿತ ಆಗುತ್ತೆ. ಅಂದ್ಹಾಗೆ ಸದ್ಯಕ್ಕೆ 1.7 ಮಿಲಿಯನ್ ಫಾಲೋವರ್ಸ್ ಅನ್ನ ಹೊಂದಿರುವ ರಿಷಬ್ 3 ಪ್ರೊಫೈಲ್ ಅನ್ನ ಫಾಲೋ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಹಲವು ಕಥೆಗಳನ್ನ ಹೆಣೆದಿದ್ದಾರೆ. ಆದ್ರೆ ಎಲ್ಲಾ ಕಥೆಗಳಿಗೂ ಉತ್ತರ ಸಿಗೋದು ರಿಷಬ್ ಉತ್ತರಿಸಿದಾಗ ಮಾತ್ರ. ಅಸಲಿಗೆ ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋಕೆ ಮ್ಯಾನೇಜರ್ ಇಟ್ಕೊಳ್ಳೋದು ಸಾಮಾನ್ಯ. ರಿಷಬ್ ಈ ವಿಚಾರಕ್ಕೆ ಹೇಗೆ ಅನ್ನೋ ಪ್ರಶ್ನೆಗೂ ಉತ್ತರ ಇಲ್ಲ. ಒಟ್ನಲ್ಲಿ ರಿಷಬ್ ಇನ್ಸ್ಟಾಗ್ರಾಮ್ ಕಾರ್ಯಚಟುವಟಿಕೆಗಳು ಇದೀಗ ಟಾಕ್ ಆಫ್ ದಿ ಟೌನ್ ಆಗಿರೋದಂತೂ ನಿಜ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.